ಕಳೆದ ಒಂದು ವಾರದಿಂದ ದೆಹಲಿಯಲ್ಲಿ ವಿಜೇಂದ್ರ ಬೀಡು ಬಿಟ್ಟಿದ್ರು. ಅಮಿತ್ ಶಾ ಸೇರಿದಂತೆ ಹಲವು ನಾಯಕರನ್ನ ಭೇಟಿ ಮಾಡೋ ಪ್ರಯತ್ನ ಪಟ್ಟಿದ್ರು. ಅಮಿತ್ ಶಾ ಬಳಿಯೂ ಕೂಡ ಯತ್ನಾಳ್ ನಡೆಯ ಬಗ್ಗೆ ದೂರನ್ನ ಕೊಡಲಾಗಿತ್ತು. ಇದಿಷ್ಟೇ ಅಲ್ಲ, ಜೆಪಿ ನಡ್ಡಾರನ್ನು ಭೇಟಿಯಾಗಿ ಯತ್ನಾಳ್ ನಡೆಯ ಬಗ್ಗೆ ದೂರನ್ನ ಕೊಡಲಾಗಿತ್ತು. ಪ್ರತ್ಯೇಕ ಸಮರ ಸಾರಿರುವಂತ ಯತ್ನಾಳ್ ವಿರುದ್ಧ ಮತ್ತೆ ವಿಜೇಂದ್ರ ಬೆಂಕಿ ಉಗುಳಿದ್ದಾರೆ. ಯಾರೋ ಒಂದಿಬ್ರು ಮಾತನಾಡೋದನ್ನ ಬದಿಗಿಟ್ಟು ಉಳಿದೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡಿದ್ದೀನಿ. ರಾಜ್ಯಾಧ್ಯಕ್ಷನಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದೇ ತರ್ತೀನಿ ಅಂತ ಹೇಳಿದ್ದಾರೆ. ಬದಿಗಿಟ್ಟು ಇನ್ನೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದ್ದೇನೆ. ಮುಂದೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷವನ್ನು ಸಂಘಟಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕೂಡ ಆಗ್ತೇನೆ. ಯಾರೋ ಕೆಲವರು ಇಬ್ಬರು ಮೂರು ಜನ ಮಾತನಾಡ್ತಾರೆ, ಅದನ್ನು ಬದಿಗಿಟ್ಟು ಇನ್ನೆಲ್ಲರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿದ್ದೇನೆ. ಮುಂದೂ ಕೂಡ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷವನ್ನು ಸಂಘಟಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ಸನ್ನು ಕೂಡ ಆಗ್ತೇನೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ, ನಮ್ಮ ಪಕ್ಷದ ಯಾರು ಹಿರಿಯರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಬ್ಬ ಯುವಕನಿಗೆ ಅವಕಾಶ ಸಿಗ್ತದೆ, ಇಷ್ಟೆಲ್ಲ ಹಿರಿಯರಿದ್ದರೂ ಸಹ ವಿಜೇಂದ್ರನಿಗೆ ಅವಕಾಶ ಸಿಗ್ತದೆ ಅಂತೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ರಾಜ್ಯದ ಅಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತೇಳಿ ನಮ್ಮ ವರಿಷ್ಠರು ಎಲ್ಲ ಹಿರಿಯರು ನನಗೆ ಒಂದು ಅವಕಾಶವನ್ನು ನೀಡಿದ್ದಾರೆ. ನಾನು ಒಪ್ಕೊಳ್ತೇನೆ. ಒಂದು ವರ್ಷದಲ್ಲಿ ನನ್ನ ಶಕ್ತಿ ಮೀರಿ ನಾನು ಶ್ರಮವನ್ನು ಹಾಕ್ತಾ ಇದ್ದೇನೆ. ಈ ರಾಜ್ಯ ಸರ್ಕಾರವನ್ನು ತುದಿಗಾಲಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು, ಭ್ರಷ್ಟಾಚಾರವನ್ನು, ಅವ್ರನ್ನ ಭ್ರಷ್ಟಾಚಾರ ಪ್ರಕರಣದಲ್ಲಿ ರಾಜ್ಯ ಸರ್ಕಾರನ ಬಯಲು ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ಶಾಸಕರು ಕಾರ್ಯಕರ್ತರೊಂದಿಗೆ ಬೀದಿಗಿಳಿದು ಹೋರಾಟ ಮಾಡೋದು ನಾವು ಯಶಸ್ವಿಯಾಗಿದ್ದೇವೆ. ಈ ರಾಜ್ಯ ಸರ್ಕಾರವನ್ನು ತುದಿಗಾಲಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸವನ್ನು, ಭ್ರಷ್ಟಾಚಾರವನ್ನು, ಅವ್ರನ್ನ ಭ್ರಷ್ಟಾಚಾರ ಪ್ರಕರಣದಲ್ಲಿ ರಾಜ್ಯ ಸರ್ಕಾರನ ಬಯಲು ಮಾಡ್ತಕ್ಕಂಥ ವಿಚಾರದಲ್ಲಿ ನಾನು ರಾಜ್ಯದ ಅಧ್ಯಕ್ಷನಾಗಿ ನಮ್ಮೆಲ್ಲ ಶಾಸಕರು ಕಾರ್ಯಕರ್ತರೊಂದಿಗೆ ಬೀದಿಗಿಳಿದು ಹೋರಾಟ ಮಾಡೋದು ನಾವು ಯಶಸ್ವಿಯಾಗಿದ್ದೇವೆ.